ಈ ತರ ಕೈನ ಇಟ್ಬಿಟ್ಟು ಇದ್ರ ಮೇಲೆ ಕರೆಕ್ಟ್ ಆಗಿ ನಮಗೆ ನಾಡಿ ಫಸ್ಟ್ ನಾವು ನಾಡಿ ಹುಡುಕೋಬೇಕು. ಓಕೆ, ಈಗ ನೋಡಿ ಇಲ್ಲೊಂದು ನಾಡಿ ಇದೆ. ಓಕೆ, ಈ ನಾಡಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ತರ ಈ ವಾತ ಪಿತ್ತ ಕಫ ಇದು ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ವಾತ ಪಿತ್ತ ಕಫದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಮಾತ್ರ ಹಾಸ್ಪಿಟಲೈಸ್ ಆಗೋದು ಮನುಷ್ಯ. ಇಲ್ಲಾಂದ್ರೆ ಸುಮ್ಮನೆ ಹಾಸ್ಪಿಟಲ್ ಹೋಗೋ ನೆಸೆಸಿಟಿನೇ ಇರಲ್ಲ. ಕೈ ಮುಖಾಂತರ ನಾಡಿ ಪರೀಕ್ಷೆ ಮಾಡುವಂಥದ್ದು. ಇಲ್ಲಿ ವಾತ ಪಿತ್ತ ಕಫ ಅಂತೇಳಿ ನಮ್ ಕೈಯಲ್ಲಿ ಇರುತ್ತೆ. ಅದ್ರ ಮುಖಾಂತರ ಎಕ್ಸ್ಪರ್ಟ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ಕೈನ ಇಟ್ಬಿಟ್ಟು ಚೆಕ್ ಮಾಡಿ ಹೇಳ್ತಾರೆ. ಈ ನಾಡಿ ಪರೀಕ್ಷೆ ಮುಖಾಂತರ ನಾವೇನೇನೆಲ್ಲ ತಿಳ್ಕೊಬಹುದು, ತಲೆ ಕೂದಲಿಂದ ಕಾಲಲ್ಲಿ ಇರ್ತಕ್ಕಂಥ ನರನಾಡಿಗಳು ಎಂಡ್ ಆಗೋವರೆಗೂ ಏನೇನೆಲ್ಲ ಪ್ರೊಸೀಜರ್ ಇದೆ ಅದನ್ನೆಲ್ಲದನ್ನು ಬರೀ ನಾಡಿ ಪರೀಕ್ಷೆಯಲ್ಲಿ ತಿಳ್ಕೊಬಹುದು. 86% ಅಕ್ಯುರಸಿ ಇದೆ ನಮ್ಮ ಮಷೀನ್ ಅಲ್ಲಿ. ಈಗ ನೋಡ್ರಿ, ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರುವಂತ ಕಾಪಿ ಇದೆ. 87ನೇ ಎಪಿಸೋಡ್ ಅಲ್ಲಿ ಮನ್ ಕಿ ಬಾತ್ ಅಲ್ಲಿ ಮೋದಿಜಿ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಿಮ್ದು ನಾಡಿನ ಅದು ಚೆಕ್ ಮಾಡ್ತಾ ಇದೆ. ಅದು 100% ಆಗೋವರೆಗೂ ನಾವು ಹಿಡ್ಕೋಬೇಕು. ಬೆಸ್ಟ್ ಆಫ್ 10 seconds ಅಷ್ಟೇ ತಗೊಳ್ಳೋದು ಸರ್. ಇದು ಗ್ರಾಫ್ ಈ ತರ ತೋರಿಸ್ತಾ ಇದೆ ನೋಡಿ, ಏರಿಳಿತಾ ಇದೆ. ನಿಮ್ದು 20% ವಾತ ಇದೆ, ಆದ್ಮೇಲೆ ನಿಮ್ದು ವಾತ ಪ್ರಕೃತಿ ಅಲ್ಲ, ಪಿತ್ತ ಮತ್ತೆ ಕಫ ಪ್ರಕೃತಿ ನಿಮ್ದು. ನಿಮಗೆ 70% ಬಲ ಇದೆ. ಅದಾದ್ಮೇಲೆ ಅಗ್ನಿ ಕೂಡ 70% ಇದೆ. ಡೈಜೆಷನ್ ಲೆವೆಲ್ ಹೈ ಇರೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್, ಒಬ್ಯಾಸಿಟಿ, ಅಸಿಡಿಟಿ ಈ ತರದೆಲ್ಲ ಪ್ರಾಬ್ಲಮ್ಸ್ ಗಳು ಬರಲ್ಲ. ಟಾಕ್ಸಿನ್ ಲೆವೆಲ್ ನೋಡ್ರಿ ಮೀಡಿಯಂ ಇದೆ, ಯಾವಾಗ್ಲೂ ಕಮ್ಮಿ ಇರಬೇಕು. ಹೈಡ್ರೇಷನ್ ಲೆವೆಲ್ ಲೋ ಇದೆ, ಅಂದ್ರೆ ನೀವು ನೀರ್ ಚೆನ್ನಾಗಿ ಕುಡಿಬೇಕು. ನೀವು ನೀರ್ ಚೆನ್ನಾಗಿ ಕುಡಿತಾ ಇಲ್ಲ. ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಬಂದಾಗ ಶಿರೋಧಾರ ತಗೊಳ್ಳಿ ಅಂತ ಬರ್ತಾ ಇದೆ. ಸೊ ಅದಾದ್ಮೇಲೆ ಕಟಿಬಸ್ತಿ ತಗೊಳ್ಳಿ ಅಂತ ಬರ್ತಾ ಇದೆ. ಯಾಕಂದ್ರೆ ನಿಮಗೆ ಒಂದ್ ಸ್ವಲ್ಪ ಬೆನ್ನೋವು ಇರೋದ್ರಿಂದ ರಸಾಯನ ಥೆರಪಿ ಅಂತ ತಗೋಬೇಕು. ಸೊ ಈ ಅರೋಮಾ ಥೆರಪಿ ಏನೆಲ್ಲ ತಗೋಬೇಕು ಅನ್ನೋದು ಕೂಡ ಇಲ್ಲಿ ಬಂದಿದೆ. ಆದಿಯೋಗಿ ನೇಚರ್ ಕ್ಯೂರ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ಮೈಸೂರಲ್ಲಿ ಇದೆ. ಅಲ್ಲಿ ಬಂದ್ರೆ ನೀವು ಅಲ್ಲಿ 3 ಜನ ಡಾಕ್ಟರ್ಸ್ ಇರ್ತಾರೆ. ಬೇಕಾಗಿರುವಂತ ಸೌಲಭ್ಯನ ತಗೋಬಹುದು. ಬರೀ ನಾವು ನಿಮಗೆ ನಾಡಿ ಶಾಸ್ತ್ರ ಒಂದೇ ಅಲ್ಲ, ಅಲ್ಲಿ ಪಂಚಕರ್ಮ, ಶಿರೋಧಾರ, ಅಭ್ಯಂಗ, ಬಸ್ತಿ, ನ್ಯಾಚುರೋಪತಿ ಒಳಗಡೆ ಯೋಗ, ಹೈಡ್ರೋಥೆರಪಿಗಳು, ಮಸಾಜ್ ಥೆರಪಿಗಳು ಇದೆಲ್ಲ ಇದೆ. ಅದನ್ನ ಫಿಸಿಯೋಥೆರಪಿ ಕೂಡ ಇದೆ. ರಾಣೆಬೆನ್ನೂರಲ್ಲೂ ಕೂಡ ಏನಂತಂದ್ರೆ ನೀವು ನಾಡಿ ಶಾಸ್ತ್ರ ಮಾಡಿಸ್ಕೋಬಹುದು. ವೆಲ್ನೆಸ್ ಔಷಧಿಗಳನ್ನ ಏನಾದರೂ ಬೇಕಂದ್ರೆ ತಗೊಂಡು ಮನೆಗೆ ಹೋಗ್ಬೋದು. ಸೊ ಈ ತರ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಇದನ್ನ ಮಾಡ್ಕೋಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನೀವು ಯಾವತ್ತಾದರೂ ನಾಡಿ ಪರೀಕ್ಷೆಯನ್ನು ಮಾಡಿದ್ದೀರಾ? ನಾವು ಡಾಕ್ಟರ್ಸ್ಗಳ ಕಾರ್ಯಕ್ರಮವನ್ನು ಮಾಡುವಾಗೆಲ್ಲ ವಾತ ಪಿತ್ತ ಕಫ ಈ ಪ್ರಕೃತಿಯಲ್ಲಿ ನಮ್ಮ ದೇಹ ಸ್ಥಿತಿ ಇರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ನಾವು ಆರೋಗ್ಯದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದಾಗಲೂ ಡಾಕ್ಟರ್ಸ್ಗಳು ನಾಡಿ ಪರೀಕ್ಷೆ ಹೀಗೆ ಹಿಡ್ಕೊಂಡು, ಹಿಂದೆಲ್ಲ ಗರ್ಭಿಣಿಯಾಗಿದ್ದಾಗ ಹೆಂಗಸರ ನಾಡಿ ಪರೀಕ್ಷೆಯನ್ನು ಮಾಡ್ತಾಯಿದ್ರು, ಅಥವಾ ಹೀಗೆ ಕೈಯನ್ನು ಇಟ್ಕೊಂಡೆ ನಮ್ಗೆ ಯಾವ ಕಾಯಿಲೆ ಇತ್ತು, ನಾವು ಏನು ತಿನ್ನಬೇಕು, ನಾವು ಏನು ತಿನ್ನಬಾರ್ದು, ಇದನ್ನು ನಮ್ಮ ಋಷಿಮುನಿಗಳು ಹೇಳ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾವು ಗ್ರಂಥಗಳಲ್ಲಿ ಓದಿದ್ದೀವಿ. ಅದ್ರ ಬಗ್ಗೆ ಇತಿಹಾಸ ಕೂಡ ನಮ್ಮ ಹತ್ರ ಇದೆ. ಸೊ ಇಂತಹ ನಾಡಿ ಪರೀಕ್ಷೆಯನ್ನು ನಾವು ಮಾಡ್ಕೊಂಡಿದ್ದೀವ. ನಾಡಿ ಪರೀಕ್ಷೆಯನ್ನು ಮಾಡಿಕೊಂಡ್ರೆ ನಮಗೆ ಏನು ಬೆನಿಫಿಟ್ ಇದೆ? ಸೊ ಈ ಸಿಂಪಲ್ಲಾಗಿ ನಾಡಿ ಪರೀಕ್ಷೆಯನ್ನು ಮಾಡ್ಬೋದು. ಇತ್ತೀಚೆಗೆ ತುಂಬ ಕೆಲವೊಂದು ಅದಕ್ಕೆ ಬೇಕಾಗಿರುವಂಥ ಮೆಷಿನರಿಗಳು ಕೂಡ ಬಂದಿದೆ. ಸೊ ಹಾಗಾದರೆ ಈ ಸಿಂಪಲ್ಲಾಗಿ ನಾಡಿ ಪರೀಕ್ಷೆಯನ್ನು ಹೆಂಗೆ ಮಾಡ್ಕೊಳ್ಳೋದು? ನಾನು ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರಿಗೂ ಫುಲ್ಲಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಒಂದು ಸಲ ಆದರೂ ನಿಮ್ಮ ದೇಹ ಸ್ಥಿತಿ ಹೇಗೆ, ನಿಮ್ಮ ದೇಹ ಸ್ಥಿತಿ ಎಂಥದ್ದು ಅಂತ ತಿಳ್ಕೋಬೇಕು ಅನ್ನೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಮ ನಾಡಿ ಪರೀಕ್ಷೆಯನ್ನು ಇಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಟೆಕ್ನಿಕ್ಸ್ಗಳು, ಟ್ರಿಕ್ಸ್ಗಳು ನಿಮಗೆ ಈ ವಿಡಿಯೋ ಮುಖಾಂತರ ಸಿಗುತ್ತೆ. ದಯವಿಟ್ಟು ಇದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ, ಜೊತೆಗೆ ಇಲ್ಲಿ ಕೊಡುವಂಥ ಇನ್ಫಾರ್ಮೇಷನ್ ಎಲ್ಲವನ್ನು ಕೂಡ ನೀವು ನೋಡಬೇಕು ಅಂತಲೇ ನಾವು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ನನ್ನ ಜೊತೆಗೆ ಇವತ್ತು ಮೈಸೂರಿನಲ್ಲಿರುವಂತಹ ಆದಿಯೋಗಿ ವೆಲ್ನೆಸ್ ಸೆಂಟರ್ನ ಮುಖ್ಯಸ್ಥರು ಮತ್ತು ರಾಣೆಬೆನ್ನೂರಲ್ಲಿರುವಂತಹ SVPL ಸಂಸ್ಥೆಯ ಡೈರೆಕ್ಟರ್ ಆಗಿರುವಂಥ ಮಣಿಕಂಠ ಅವರು ಜಾಯ್ನ್ ಆಗಿದ್ದಾರೆ. ಇದ್ರ ಬಗ್ಗೆ ಅವ್ರ ಹತ್ರ ತುಂಬ ವಿಚಾರಗಳಿತ್ತು, ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ ಅಂತ ಹೇಳಿದೆ. ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಾಡಿ ಪರೀಕ್ಷೆ ಅಂತ ಹೇಳಿದ್ರೆ ಇದನ್ನು ಪ್ರತಿಯೊಬ್ಬರೂ ಮಾಡಬೇಕು. ನಾವು ಇವತ್ತು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ರೂ ಕೂಡ ನಾವು ಮತ್ತೊಮ್ಮೆ ಹಿಂತಿರುಗಿ ನೋಡಿದ್ರೆ ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ, ನಮ್ಮ ಋಷಿಮುನಿಗಳು ನಾಡಿಯನ್ನು ನೋಡಿಯೇ ನಮ್ಗೆ ಯಾವ ಕಾಯಿಲೆ ಇದೆ, ನಾವು ಏನು ತಿನ್ನಬೇಕು, ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ಹೇಳ್ತಾ ಇದ್ರು ಅನ್ನೋದು ಇವತ್ತು ಸತ್ಯವಾಗಿರುವಂಥ ವಿಚಾರ. ಅದಕ್ಕೆ ಇವತ್ತಿನ ವೈಜ್ಞಾನಿಕತೆ ಅಂದರೆ ಸೈಂಟಿಫಿಕಲ್ಲಿ ನಾವು ಕೆಲವೊಂದು ಇಕ್ವಿಪ್ಮೆಂಟ್ಗಳನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ನಮ್ಮ ದೇಹ ಸ್ಥಿತಿ ಯಾವುದು, ನಾವು ಯಾವ ಪ್ರಕೃತಿಗೆ ಹೊಂದ್ಕೊಂಡಿದ್ದೀವಿ, ವಾತ ಪಿತ್ತ ಕಫ ಇವು ಮೂರರಲ್ಲಿ ನಮ್ದು ಯಾವುದು ಅಂತ ನಾವು ತಿಳ್ಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಹಾಗಾಗಿ ನಿಮ್ಮ ಆದಿಯೋಗಿ ವೆಲ್ನೆಸ್ ಸೆಂಟ್ರಿಗೆ ನಾನು ಒಂದ್ಸಲ ವಿಸಿಟ್ ಮಾಡಿದಾಗ ಅಲ್ಲಿ ಒಂದು ಮೆಷಿನರಿ ಇಕ್ವಿಪ್ಮೆಂಟ್ ನೀವು ಇಟ್ಕೊಂಡಿರೋದನ್ನು ನೋಡಿದ್ದೆ. ಅದನ್ನು ತಗೊಬನ್ನಿ ಅಂತ ಹೇಳಿದ್ದೀನಿ. ತಂದಿದ್ದೀರಾ ಈಗ? ತಂದಿದ್ದೀವಿ ಸರ್. ಓಕೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಣ. ಈ ವಾತ ಪಿತ್ತ ಕಫ
ಇದು ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾವು? ಸರ್, ನಮ್ಮ ಲೈಫಲ್ಲಿ ಜೀವನಾಡಿ ಅಂತ ಹೇಳ್ತೀವಿ ನಾವು. ಜೀವನಾಡಿ ಅಂದಾಗ್ಲೂ ನಾಡಿ ಅಂತ ಬರುತ್ತೆ. ಓಕೆ, ಸೊ ನಾಡಿ ಅಂತಕ್ಕಂಥದ್ದು ಯಾವ ತರ ಅಂತಂದ್ರೆ ನಮ್ಮ ಬದುಕು. ಈಗ ನಾವು ಹಾಸ್ಪಿಟಲ್ ನಾವು ಅಡ್ಮಿಟ್ ಆಗಿರುವಂತ ಯಾವುದೇ ಪೇಷಂಟ್ ನ ಹೋಗಿ ನೀವು ಚೆಕ್ ಮಾಡಿದ್ರು 3ರಲ್ಲಿ 1 ದೋಷ ಅಂದ್ರೂ ಕಾಣಿಸುತ್ತೆ. ವಾತ, ಪಿತ್ತ, ಕಫ, ತ್ರಿದೋಷಗಳು ಅಂತ ಹೇಳ್ತೀವಿ ನಾವು. ತ್ರಿದೋಷಗಳಲ್ಲಿ ಅವ್ರಿಗೆ ಒಂದು ಸಮಸ್ಯೆ ಇರುತ್ತೆ. ತೇ ಸಮ ಧಾತು ಮಲಕ್ರಿಯಾ ಸಮಾಹ ಸ್ವಾಸ್ಥ್ಯ ಮುಚ್ಚತೆ ಅಂತ ಹೇಳ್ತೀವಿ. ಧಾತು ಮಲಕ್ರಿಯೆಗಳು ಸರಿಯಾಗಬೇಕು ಅಂದ್ರೂ ಕೂಡ ನಮಗೆ ವಾತ ಪಿತ್ತ ಕಫ ಸರಿ ಇರಬೇಕು. ಈ ವಾತ ಪಿತ್ತ ಕಫದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಮಾತ್ರ ಹಾಸ್ಪಿಟಲೈಸ್ ಆಗೋದು ಮನುಷ್ಯ. ಇಲ್ಲಾಂದ್ರೆ ಸುಮ್ನೆ ಹಾಸ್ಪಿಟ್ಲ್ ಹೋಗೋ ನೆಸೆಸಿಟಿನೇ ಇರಲ್ಲ. ಈಗೆಲ್ಲಾ ಕರೆಕ್ಟ್ ಆಗಿರುವಂತ ಮನುಷ್ಯ ಹಾಸ್ಪಿಟ್ಲಿಗೆ ಯಾಕೆ ಹೋಗ್ಬೇಕು? ಆಮೇಲೆ ಆಯುರ್ವೇದದ ಪ್ರಕಾರ ಯಾವ್ದಾದ್ರು ಟ್ರೀಟ್ಮೆಂಟ್ ನ ಚೆಕ್ ಮಾಡುವಂತದ್ದು ಅಥವಾ ಪರೀಕ್ಷೆ ಮಾಡುವಂತದ್ದು ಇದೆ ಅಂತ ಅಂದ್ರೆ ಅದು ಇರೋದೇ ನಾಡಿ ಪರೀಕ್ಷೆ. ಓಕೆ, ಈ ನಾಡಿ ಪರೀಕ್ಷೆಯಲ್ಲಿ ಅಷ್ಟಾಂಗ ಪರೀಕ್ಷೆ ಅಂತ ಮಾಡ್ತಾರೆ. ಅಷ್ಟಾಂಗ ಅಂತಂದ್ರೆ 8 ರೀತಿಯ ಡಿಫ್ರೆಂಟ್ ಪರೀಕ್ಷೆಗಳನ್ನ ನಾಡಿ ಪರೀಕ್ಷೆಯಲ್ಲಿ ಮಾಡಬಹುದು. ಅದ್ರಲ್ಲಿ ಒಂದು ಏನು ಅಂತಂದ್ರೆ ನಿಮಗೆ ಕೈ ಮುಖಾಂತರ ನಾಡಿ ಪರೀಕ್ಷೆ ಮಾಡುವಂತದ್ದು. ಇಲ್ಲಿ ವಾತ ಪಿತ್ತ ಕಫ ಅಂತ ಹೇಳಿ ನಮ್ ಕೈಯಲ್ಲಿ ಇರುತ್ತೆ. ಅದ್ರ ಮುಖಾಂತರ ಎಕ್ಸ್ಪರ್ಟ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ಕೈನ ಇಟ್ಬಿಟ್ಟು ಚೆಕ್ ಮಾಡಿ ಹೇಳ್ತಾರೆ. ಬಟ್ ಹಂಗಂತ ಹೇಳಿ ಏನಾಗಿದೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅವ್ರಿಗೆ ತಪಸ್ಸಿನ ಫಲಾನು ಇತ್ತು, ಜೊತೆಗೆ ಅವರಿಗೆ ಒಂದಿಷ್ಟು ದೈವ ಅನುಗ್ರಹನೂ ಇತ್ತು. ಈಗೇನಾಗಿದೆ ಅಂತಂದ್ರೆ ಎಲ್ಲರಿಗೂ ಅದು ಸಿಗ್ತಾ ಇಲ್ಲ. ಸೊ ಆ ಒಂದು ಅಕ್ಯುರೇಸಿ ಮಿಸ್ ಆಗ್ತಾ ಇದೆ. ಉದಾಹರಣೆಗೆ ನಿಮಗೆ ಪಿತ್ತ ಪ್ರಕೃತಿ ಇತ್ತು ಅಂದ್ರೆ ನಿಮಗೆ ವಾತ ಪ್ರಕೃತಿ ಅಂತ ಹೇಳ್ಬಿಡೋದು, ಅಥವಾ ನಿಮಗೆ ಇನ್ನೊಂದೇನೋ ಸಮಸ್ಯೆ ಇದೆ ಅಂತಂದ್ರೆ ಮತ್ತೊಂದೇನೋ ಸಮಸ್ಯೆ ಅಂತ ಹೇಳೋದು. ಈಗ ಉದಾಹರಣೆಗೆ ನೀವು ನೋಡಿರ್ತೀರಾ, ನಾವ್ ಆಗ್ಲೇ ಮಾತಾಡ್ತಾ ತಮಾಷೆ ಹೇಳ್ತಾ ಇದ್ವಿ. ಏನಂತಂದ್ರೆ ಈಗ ಯಾರೋ ಒಂದು ಗಾಲ್ ಬ್ಯಾಡರ್ ಸ್ಟೋನ್ ಅಂತ ಅನ್ಕೊಂಡು ಹೋಗಿರ್ತಾರೆ, ಬಟ್ ಗಾಲ್ ಬ್ಯಾಡರ್ ಸ್ಟೋನ್ ಅಂತ ಅವನಿಗೆ ಇರೋದೇ ಇಲ್ಲ ಅಲ್ಲಿ. ಓಕೆ, ಅಲ್ಲಿ ಹೇಳ್ತಾರೆ ಗಾಲ್ ಬ್ಯಾಡರ್ ಸ್ಟೋನ್ ಇದೆ ನಿನಗೆ ಅಂತ ಹೇಳಿ. ಸೊ ಆತರ ಈಗ ಏನಿದೆ ಅದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು ಅಂದ್ರೆ ಪರೀಕ್ಷೆ ಮುಖಾಂತರ ಮಾತ್ರ ಸಾಧ್ಯ. ಒಂದು ಮಗು 1 ವರ್ಷ ಪೂರ್ತಿ ಓದಿರೋದನ್ನ ತಿಳ್ಕೊಬೇಕು ಯಾವಾಗ? 1 ವರ್ಷ ಆದ್ಮೇಲೆ ಎಕ್ಸಾಮ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತೆ ಅನ್ನೋದ್ರ ಮೇಲೆ. ಅದೇ ರೀತಿ ನಮ್ಮ ಲೈಫ್ ನ ರಿಸಲ್ಟ್ ಏನು ಅಂತಂದ್ರೆ ನಾಡಿ ಪರೀಕ್ಷೆ. ಓಕೆ, ಈ ನಾಡಿ ಪರೀಕ್ಷೆ ಮುಖಾಂತರ ನಾವೇನೇನೆಲ್ಲ ತಿಳ್ಕೊಬಹುದು, ತಲೆ ಕೂದಲಿಂದ ಕಾಲಲ್ಲಿ ಇರ್ತಕ್ಕಂಥ ನರನಾಡಿಗಳು ಎಂಡ್ ಆಗೋವರೆಗೂ ಏನೇನೆಲ್ಲ ಪ್ರೊಸೀಜರ್ ಇದೆ ಅದನ್ನೆಲ್ಲದನ್ನು ಬರೀ ನಾಡಿ ಪರೀಕ್ಷೆಯಲ್ಲಿ ತಿಳ್ಕೊಬಹುದು. ಹಿಂದಿನ ಕಾಲದಲ್ಲಿ ನೀವು ಋಷಿ ಮುನಿಗಳಂತ ಹೋದಾಗ ಅವ್ರು ಆಪರೇಷನ್ ಮಾಡ್ಲಿಕ್ಕೆ ಬಳಕೆ ಮಾಡ್ತಾ ಇದ್ದಿದ್ದಾಗಿರ್ಬೋದು, ಅಥವಾ ನೀವು ಅವರು ಏನೇ ಒಂದು ಟ್ರೀಟ್ಮೆಂಟ್ ಕೊಡೋಕ್ಕಾಗಿರ್ಬೋದು, ಏನೇ ಮಾಡಬೇಕು ಅಂದ್ರೆ ಅವರು ಒಂದು ಹೆಣ್ಮಗಳು ಗರ್ಭಿಣಿ ಆಗಿದಾರ ಇಲ್ವಾ ಅಂತ ತಿಳ್ಕೊಬೇಕು ಅಂದ್ರೆ ನಾಡಿ ಪರೀಕ್ಷೆನೆ ಮಾಡ್ತಾ ಇದ್ರು. ನೀವು ಹಳೆ ಕಾಲದ ಸಿನಿಮಾ ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ. ಯಾರೋ ಬಂದು ಮುಟ್ಟಿ ನೋಡಿದ ತಕ್ಷಣನೇ ಹೇಳ್ಬಿಡ್ತಾರೆ, ಓ ಇವರು ಗುಡ್ ನ್ಯೂಸ್ ಅಂತ ಹೇಳಿ. ಅಂದ್ರೆ ಅದೆಲ್ಲ ಏನಂದ್ರೆ ನಾವು ನೋಡಿದೀವಿ, ನಾವು ನೋಡ್ಬಿಟ್ಟೆ ಬೆಳೆದಿದೀವಿ. ಸೊ ಇದೆಲ್ಲ ಸುಳ್ಳಲ್ಲ, ಇದೆಲ್ಲ ನಿಜಾನೇ. ನಾಡಿ ಪರೀಕ್ಷೆ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರೋದು, ಅದನ್ನ ಮಾಡಿಸ್ಕೊಳ್ಳೋದು ಅತ್ಯಂತ ಶ್ರೇಷ್ಠ. ನಮಗೆ ಒಂದು ಇನ್ಫಾರ್ಮೇಶನ್ ಮುಂಚೆನೆ ಸಿಕ್ಬಿಡುತ್ತೆ. ಈಗಲೂ ನಾವು ಡಾಕ್ಟರ್ ಶಾಪ್ಗಳಿಗೆಲ್ಲ ಹೋದಾಗ ಏನಾದ್ರು ಚೆಕ್ಅಪ್ ಮಾಡ್ಬೇಕು ಅಂತ ಹೋದಾಗ ಫಸ್ಟ್ ಹಿಂಗ್ ಹಿಡ್ಕೊಂತಾರೆ. ಹೌದು, ಕೈಯನ್ನ ನೋಡಿನೇ ಆಮೇಲೆ ಮುಂದುವರೆದ ಭಾಗಕ್ಕೆ ಅವರು ಹೋಗ್ತಾರೆ ಅಲ್ವಾ? ಎಸ್, ಹೌದು. ಅಂದ್ರೆ ನಾಡಿ ಪರೀಕ್ಷೆ ಅದರಲ್ಲೂ ಡಿಜಿಟಲ್ ಆಗಿದೆ ಈಗ. ಓಕೆ, ಈಗ ಮುಂಚೆ ಹೆಂಗಿತ್ತು ಅಂತಂದ್ರೆ ನಾನು ಹೇಳಿದ್ನಲ್ಲ ನಿಮಗೆ, ಎಕ್ಸಾಕ್ಟ್ಲಿ ಆ ಅಕ್ಯುರೇಸಿ ಮಿಸ್ ಆಗ್ತಾ ಇತ್ತು. ಈಗ ಹಂಗಿಲ್ಲ, ಮಿಸ್ ಆಗೋ ಹಂಗೆ ಇಲ್ಲ. ಈಗ ಏನಂದ್ರೆ 86% ಅಕ್ಯುರೇಸಿ ಇದೆ ನಮ್ಮ ಮಷೀನ್ ಅಲ್ಲಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿದೆ ನೋಡಿ. ಆ ಮೆಷಿನ್ ತೋರ್ಸೋಣ, ಇಲ್ಲಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ಏನಂತಂದ್ರೆ ಕೈನ ಈ ತರ ಇಡೋದು, ಇದ್ರ ಮೇಲೆ ಈ ತರ ಕೈನ ಇಟ್ಬಿಟ್ಟು ಇದ್ರ ಮೇಲೆ ಕರೆಕ್ಟ್ ಆಗಿ ನಮಗೆ ಏನ್ ನಾಡಿ, ಫಸ್ಟ್ ನಾವು ನಾಡಿ ಹುಡುಕೋಬೇಕು. ಓಕೆ, ಈಗ ನೋಡಿ ಇಲ್ಲೊಂದ್ ನಾಡಿ ಇದೆ. ಓಕೆ, ಈ ನಾಡಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ತರ. ಹೌದು, ಈಗ ನೋಡಿ ನಿಮ್ದು ನಾಡಿ ಅಲ್ಲಿದೆ, ಇಲ್ಲಿದೆ ನಿಮ್ ನಾಡಿ. ಓಕೆ, ಇಲ್ಲ ಇಟ್ಟು ಈ ತರ ಪ್ರೆಸ್ ಮಾಡಿ ಹಿಡ್ಕೊಂಡ್ಬಿಟ್ರೆ ನಿಮ್ದು ನಮಗೆ ರಿಸಲ್ಟ್ ಅಕ್ಯುರೇಟ್ ಆಗಿ ಸಿಗುತ್ತೆ ಯಾವ ತರ ಇದೆ ಅಂತ ಹೇಳಿ. ಇದೆಲ್ಲ ತುಂಬಾ ಖರ್ಚಾಗಲ್ವಾ? ಇದೆಲ್ಲ ಖರ್ಚಾಗೋಕೆ ಏನಿದೆ ಇದ್ರಲ್ಲಿ? ಓಕೆ, ಇದೊಂದು ಮಷೀನ್ ಕಡಿಮೆ ಖರ್ಚಲ್ಲಿ ಒಂದು ನಾಡಿ ಪರೀಕ್ಷೆ ನಾವು ಮಾಡ್ಕೊಂಡು, ಈಗ ನೀವು CT ಸ್ಕ್ಯಾನ್ ಮಾಡ್ತೀರಾ, MRI ಸ್ಕ್ಯಾನ್ ಮಾಡ್ತೀರಾ. ಅದ್ರಲ್ಲಿ MRI ಸ್ಕ್ಯಾನ್ ಅಲ್ಲಿ ನಿಮಗೆ ಒಳಗಡೆ ಹೋಗಿ ಏನಾಗಿದೆ ಅಂತ ಹೇಳಿ ಯಾರು ನೋಡ್ ಬಂದಿರಲ್ಲ. ಅದು ಕೂಡ ಏನಂದ್ರೆ ಮಷಿನ್ ಬೇಸ್ಡ್ ರಿಪೋರ್ಟೇ ಬಂದಿರುತ್ತೆ. ಸೊ ನೀವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೀರಾ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲೂ ಕೂಡ ಅದೇ ರೀತಿ ಬರುತ್ತೆ. ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಸೆಂಟ್ರಲ್ ಗವರ್ಮೆಂಟ್ ಇಂದಾನೆ ಪರ್ಮಿಷನ್ ಆಗ್ಬೇಕು, ಅಪ್ರೂವಲ್ ಇದೆ. ಹೌದು, 100% ನಾನು ನಿಮಗೆ ಅಪ್ರೂವಲ್ ಕಾಪಿ ಕೂಡ ತೋರಿಸ್ತೀನಿ. ಅಪ್ರೂವಲ್ ಯಾವ ತರ ಇದೆ ಅಂತಂದ್ರೆ ನೀವು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ನೋಡ್ರಿ, ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರುವಂತ ಕಾಪಿ ಇದು. ಓಕೆ, ಓಕೆ, ಅಪ್ರೂವಲ್ ರಿಪೋರ್ಟ್ ಇದು.
ಓಕೆ. ಈ ಮಷಿನ್ ನ ಯಾರು ಬೇಕಾದ್ರೂ ಮೋದಿಯವರು ಇದ್ರ ಬಗ್ಗೆ ಮಾತಾಡಿದಾರಲ್ಲ. ಹೌದು, 87ನೇ ಎಪಿಸೋಡ್ ಅಲ್ಲಿ ಮನ್ ಕಿ ಬಾತ್ ಅಲ್ಲಿ ಮೋದಿಜಿಯವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ನೀವು ಅದನ್ನ ನೋಡಬಹುದು, ಅದರಲ್ಲೂ ಕೂಡ ಸಿಗುತ್ತೆ. ಸೊ ಜೊತೆಗೇನಂತಂದ್ರೆ ಈ ರಿಪೋರ್ಟ್ ನ ಮೋದಿಜಿಯವರು ಮಾತಾಡಿದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಅಪ್ರೂವ್ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವ್ ಇದನ್ನ ಈ ಮಷಿನ್ ಅಲ್ಲಿ ರಿಪೋರ್ಟ್ ತಗೊಂಡಾಗ ನಿಮಗೆ ನಾವು ಹೇಳ್ತಾ ಇರುವಾಗ 28 ತರದ ಪೇಜ್ ರಿಪೋರ್ಟ್ ನ ನಾವು ನಿಮಗೆ ಕೊಡ್ತೀವಿ. ಆ 28 ಪೇಜ್ ರಿಪೋರ್ಟ್ ನ ನಾವು ನಿಮಗೆ ಹೇಳುವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಹೌದು ಇದು ಸತ್ಯ ಅಂತ ಹೇಳಿ. ಈಗ ಯಾರೋ ಹೇಳೋದಲ್ಲ, ಈಗ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನದಿಂದ ನಮಗೆ ಫಲ ಸಿಗುತ್ತೆ, ಫಲ ಸಿಗಲ್ಲ ಸೆಕೆಂಡ್ರಿ. ಅದನ್ನ ಯಾರೋ ಹೇಳ್ತಾರೆ, ನನ್ನ ಸ್ನೇಹಿತರು ನನಗೆ ಹೇಳ್ತಾರೆ, ಇಲ್ಲ ಈ ದೇವಸ್ಥಾನಕ್ಕೆ ಹೋದೆ ನನಗೆ ಚೆನ್ನಾಗಾಯ್ತು ಅಂತೇಳಿ. ಬಟ್ ಆ ದೇವಸ್ಥಾನಕ್ಕೆ ನಾನು ಹೋಗಿ ನನಗೇನೋ ಒಂದು ಸಣ್ಣದು ಒಳ್ಳೇದಾಗೋವರೆಗೂ ನಾನು ನಂಬಲ್ಲ. ಓಕೆ, ಸೊ ಅದಕ್ಕೋಸ್ಕರ ಹಂಗ್ ನೋಡೋದಾದ್ರೆ ನೀವು ಒಂದ್ಸತಿ ಮಾಡಿಸ್ಕೊಂಡಾಗ್ಲೇ ಇದ್ರ ಬಗ್ಗೆ ರಿಸಲ್ಟ್ ಗೊತ್ತಾಗೋದು. ನನಗೀಗ ಮಾಡ್ತೀರಾ ಹಾಗಾದ್ರೆ? ಹೌದು ಸರ್, ಮಾಡ್ಬೋದು ಆರಾಮಾಗಿ. ಈಗ ನನ್ನ ಮೇಲೆ ಇದನ್ನ ಪ್ರಯೋಗ ಮಾಡಿ ನೋಡೋಣ. ಈ ನಾಡಿ ಪರೀಕ್ಷೆ ಅಂದರೆ ನಾನು ಇದುವರೆಗೆ ಎಲ್ಲೂ ಮಾಡಿಸಿಲ್ಲ. ನಾನು ಹೇಳೋದಷ್ಟೇ, ಮಾಡಿಸ್ಬೇಕು. ನಾನು ಹಿಂದೊಮ್ಮೆ ಡಾಕ್ಟರ್ ಪ್ರೋಗ್ರಾಮ್ ಮಾಡುವಾಗ ಅವರು ಕೈ ಹಿಡಿದು ನೋಡಿ ಹೇಳಿದರು, ನಿಮ್ಗೆ ಇಂಥದ್ದು ಇದೆ ಅಂತ. ನೋಡು ಅದೇ ಥರ ಬರುತ್ತಾ ಅಂತ ನೋಡೋಣ. ಇದರಲ್ಲಿ ನಾವು ಈಗ ನಿಮ್ದು ಬಗ್ಗೆ ಇನ್ಫಾರ್ಮೇಶನ್ ಹಾಕಬೇಕು ಅಂದ್ರೆ ಫಸ್ಟ್ ನಿಮ್ದೆಲ್ಲ ಇನ್ಫಾರ್ಮೇಶನ್ ತಗೊಳ್ತೀವಿ. ನಿಮ್ದು ಹೆಸರು, ನೀವು ಯಾವ ಊರಿಂದ ಬಂದಿದ್ದೀರಾ, ನಿಮ್ಮ ಮೊಬೈಲ್ ನಂಬರು, ಮತ್ತೆ ನಿಮಗೆ ಏನು ದೋಷಗಳಿದಾವೆ, ನೀವು ಯಾವ ರೀತಿ ಹೈಪರ್ ಆಕ್ಟಿವ್ ಇದ್ದೀರಾ, ಆಕ್ಟಿವ್ ಇಲ್ವಾ, ನಿಮಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಪ್ರಾಬ್ಲಮ್ಸ್ ಇದೆನಾ, ಚೈಲ್ಡ್ಹುಡ್ ಇಂದ ತಗೊಳ್ತೀವಿ. ಈಗ ನೀವು ಉದಾಹರಣೆಗೆ ಮೋಷನ್ ಪಾಸ್ ಮಾಡೋದು, ಲೂಸ್ ಪಾಸ್ ಮಾಡ್ತೀರಾ ಅಥವಾ ಸ್ಟಿಕ್ಕಿ ಆಗಿರುತ್ತೆ ಅಥವಾ ಹಾರ್ಡ್ ಆಗಿರುತ್ತೆ, ಈ ತರ ಕೇಳ್ತೀವಿ ನಾವು ಪ್ರಶ್ನೆನ. ಸೊ ಅದಕ್ಕೆಲ್ಲ ನೀವು ಉತ್ತರ ಕೊಟ್ಟ ತಕ್ಷಣನೇ ನಾವೇನ್ ಮಾಡ್ತೀವಿ, ಇಲ್ಲಿ ಚೆಕಪ್ ಗೆ ಹೋಗ್ತೀವಿ. ಓಕೆ, ಚೆಕಪ್ ಗೆ ಹೋಗಿ ಫಸ್ಟ್ ನಾವು ನಿಮ್ಗೆ ಇಲ್ಲಿ ಚೆಕ್ ಮಾಡ್ತೀವಿ. ಈಗ ನೋಡಿ, ಈಗ ನಾವು ಚೆಕ್ ಮಾಡ್ತಾ ಇದೀವಿ. ಓಕೆನಾ? ಈಗೇನು ಸ್ಟಾರ್ಟ್ ಆಗಿಲ್ಲ, ನೀವು ಇದ್ರ ಮೇಲೆ ಕೈ ಇಡ್ರಿ. ಓಕೆ, ಇಲ್ಲಿ ಲೂಸ್ ಬಿಡ್ರಿ, ಆರಾಮ್ ಕೈ ಇಡ್ರಿ. ಓಕೆ, ಇಟ್ಟ ತಕ್ಷಣ ನಾವೇನ್ ಮಾಡ್ತೀವಿ, ಇಲ್ಲಿ ಇದನ್ನ ಇಡ್ತೀವಿ. ಓಕೆ, ಇಟ್ಟರೆ ಇಲ್ಲಿ ನೋಡ್ರಿ ಬರ್ತಾ ಇದೆ, ಇಲ್ಲಿ ಬರ್ತಿದೆ. ಓಕೆ, ನಿಮ್ದು ನಾಡಿನ ಅದು ಚೆಕ್ ಮಾಡ್ತಾ ಇದೆ. ಚೆಕ್ ಮಾಡ್ತಿದೆ ಈಗ. ಹೌದು, ಚೆಕ್ ಮಾಡ್ತೀವಿ. 20% ಪ್ರೋಗ್ರೆಸ್, 30. ಹೌದು, ಅದು 100% ಆಗೋವರೆಗೂ ನಾವು ಹಿಡ್ಕೋಬೇಕು. ಓಕೆ, ಏನು ಜಾಸ್ತಿ ಟೈಮೇ ತಗೊಳ್ಳಲ್ಲ ಇದು? ಹೌದು, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಈಗ ನೋಡಿ, ನಾನು ನಿಮ್ಗೆ ಚೆಕ್ ಮಾಡ್ತಾ ಇಲ್ಲ, ಬಿಟ್ರಿ ಪ್ಲೇನ್ ಗೆರೆ ಬರ್ತಾ ಇದೆ. ಕರೆಕ್ಟ್. ಓಕೆ, ಸೊ ನಾವೀಗ ಚೆಕ್ ಮಾಡಿದ್ವಿ ಅಂದ್ರೆ ಕರೆಕ್ಟಾಗಿ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೆಸ್ಟ್ ಆಫ್ 10 ಸೆಕೆಂಡ್ಸ್ ಅಷ್ಟೇ ತಗೊಳ್ಳೋದು ಸರ್ ಇದು. ಓನ್ಲಿ 10 ಸೆಕೆಂಡ್ಸ್ ಅಷ್ಟೇ ತಗೊಳ್ಳೋದು ನಾಡಿನ. ಓಕೆ, ಆಕ್ಚುಲಿ ನಾವು ಇಡೋದು ಎಷ್ಟು ಅಂದ್ರೆ 2 ನಿಮಿಷ. ನಿಮ್ದು 2 ನಿಮಿಷ 39 ಸೆಕೆಂಡ್ 100 ಆಯ್ತು. ಈಗ ನೋಡಿ ಮತ್ತೆ ಪ್ಲೇನ್ ಗೆರೆ ಬರ್ತಾ ಇದೆ. ನಾವು ಅದನ್ನ ಸ್ಟಾಪ್ ಮಾಡಿದ್ವಿ. ಈಗ ಅನಾಲಿಸಿಸ್ ಮಾಡ್ತಾ ಇದೀವಿ ಯಾವ ತರ ಅಂತ ಹೇಳಿ. ಈಗ ಮುಗೀತಿದು, ಇದು ಮುಗೀತು. ಓಕೆ, ಈಗ ನೋಡ್ರಿ ರಿಪೋರ್ಟ್ ನಾನು ನಿಮಗೆ ಹೇಳ್ತೀನಿ ಯಾವ ತರ ರಿಪೋರ್ಟ್ ಬರುತ್ತೆ ಇದು ಅಂತ ಹೇಳಿ. ಓಕೆ, ಇದು ಒಂದ್ ಸ್ವಲ್ಪ ಕೊಡಕ್ಕೆ ಒಂದು 5-10 ನಿಮಿಷ ಟೈಮ್ ತಗೊಳುತ್ತೆ. ಕೊಡ್ತಾ ಇದೆ ನೋಡಿ. ಈಗ ನಿಮ್ದು ನೀವು ಹೇಳ್ಕೊಟ್ಟಿರೋ ಪ್ರಕಾರ ನಿಮ್ಮ ಪ್ರಕೃತಿಯಿಂದ ಹಿಡಿದು ಪ್ರತಿಯೊಂದನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡ್ರಿ, ನಿಮ್ದು 20% ವಾತ ಇದೆ, ಅಂದ್ಮೇಲೆ ನಿಮ್ದು ವಾತ ಪ್ರಕೃತಿ ಅಲ್ಲ, ಪಿತ್ತ ಮತ್ತೆ ಕಫ ಪ್ರಕೃತಿ ನಿಮ್ದು. ಪಿತ್ತ ಮತ್ತೆ ಕಫ ಪ್ರಕೃತಿ ಅಂತಂದ್ರೆ ನಿಮಗೆ ಪಿತ್ತ ಮತ್ತೆ ಕಫ ಚೆನ್ನಾಗಿದೆ. ಓಕೆ, ನಿಮ್ ದೇಹ ಪ್ರಕೃತಿ ಆತರ ಬಂದಿದೆ ಅಂತ. ಈಗ ಪಿತ್ತ ಮತ್ತೆ ಕಫ ಅಂತ ತಿಳಿದ ತಕ್ಷಣ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ನೋಡ್ರಿ, ಆಮೇಲೆ ಆ ಪಿತ್ತಕ್ಕೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ ಇಲ್ಲಿ ಇರುತ್ತೆ, ಯಾವ ಫುಡ್ ತಿನ್ಬೇಕು. ಓಕೆ, ಇಲ್ಲಿ ನೋಡ್ರಿ ಎಲ್ಲ ಪ್ರತಿಯೊಂದು ಇದೆ. ಸರಿ. ಓಕೆ, ಸೊ ಅದ್ರ ಜೊತೆಗೆ ಏನಂತಂದ್ರೆ ಬೆಸ್ಟ್ ಆಫ್ 10 ಸೆಕೆಂಡ್ಸ್ ನಾಡಿನ ಇದು ತಗೊಳುತ್ತೆ. ಓಕೆ, ಬೆಸ್ಟ್ ಆಫ್ 10 ಸೆಕೆಂಡ್ಸ್ ಅಂದ್ರೆ ಇಲ್ಲಿ ನೋಡಿ 10 ಸೆಕೆಂಡ್ಸ್ ನಾಡಿ ಗ್ರಾಫ್ ಇದು ಗ್ರಾಫ್ ಈ ತರ ತೋರಿಸ್ತಾ ಇದೆ ನೋಡಿ, ಏರಿಳಿತಾ ಇದೆ. ಈಗ ನಿಮಗೆ ಇಲ್ಲೊಂದು ಬ್ಲೂ ಲೈನ್ ಕಾಣಿಸ್ತಾ ಇದೆನಾ? ಇನ್ನು ಉಳ್ಕಿದ್ವಲ್ಲ ಹತ್ತತ್ರನೇ ಇದಾವೆ. ಈ ಬ್ಲೂ ಲೈನ್ ಜಾಸ್ತಿ ಮೇಲೆ ಕೆಳಗೆ ಹೋಗಿದೆ. ಓಕೆ, ಈ ಬ್ಲೂ ಲೈನ್ ಯಾವುದು? ಇಲ್ಲಿದೆ ನೋಡಿ, ವಾತ. ಓಕೆ, ಅಂದ್ರೆ ನಿಮ್ದು ವಿಕೃತಿ ಒಳಗಡೆ ವಾತ ವಿಕೃತಿ ಇದೆ ಅಂತ. ಓಕೆ, ಈಗ ನಿಮಗೆ ಪರ್ಟಿಕ್ಯುಲರ್ ಆಗಿ ನೋವು, ಬೆನ್ನು ನೋವು, ಅದಾದ್ಮೇಲೆ ಜಾಯಿಂಟ್ಸ್ ಪೇನು, ಬಾಡಿ ಪೇನು, ಈ ತರದ್ದೆಲ್ಲ ಬರ್ತಾ ಇರುತ್ತೆ. ಓಕೆ, ಇದೆಲ್ಲ ಕ್ಲಿಯರ್ ಆಗಿ ಇದ್ರಲ್ಲಿ ಗೊತ್ತಾಗುತ್ತೆ. ಓಕೆ, ಅದಾದ್ಮೇಲೆ ನಿಮಗೆ ಪ್ಯಾರಾಮೀಟರ್ ಕೂಡ ತೋರಿಸುತ್ತೆ ಇದ್ರೊಳಗಡೆ. ಓಕೆ, ಕರೆಂಟ್ ಪ್ಯಾರಾಮೀಟರ್ ಯಾವ ತರ ಇದೆ ಏನು ಅಂತ ಹೇಳಿ. ಅದಾದ್ಮೇಲೆ ಬಲ, ನಿಮಗೆ 70% ಬಲ ಇದೆ. ಓಕೆ, ಅದಾದ್ಮೇಲೆ ಅಗ್ನಿ ಕೂಡ 70% ಇದೆ. ಅಗ್ನಿ ಮೋರ್ ದೆನ್ 50% ಚೆನ್ನಾಗಿತ್ತು ಅಂದ್ರೆ ಅವ್ರಿಗೆ ಡೈಜೆಷನ್ ಇಶ್ಯೂ ಇಲ್ಲ ಅಂತ. ಬಲ ಮೋರ್ ದೆನ್ 50% ಇತ್ತು ಅಂದ್ರೆ ಅವ್ರಿಗೆ ವೀಕ್ನೆಸ್, ಟಯರ್ಡ್ನೆಸ್ ಇಲ್ಲ ಅಂತ. ಓಕೆ, ಸೊ ಅದಾದ್ಮೇಲೆ ಇದೇ ತರ ರಿಪೋರ್ಟ್ ನ ನೋಡ್ತಾ ಹೋಗ್ಬೋದು ನೀವು. ಆಮೇಲೆ ನಾಡಿ ಗುಣಗಳು 10-12 ಗುಣಗಳು ಇಲ್ಲಿ ನೋಡ್ಬೋದು. ಇದನ್ನ ಬಿಟ್ರೆ ಬೇರೆ ಯಾವ್ದೆಲ್ಲ ರಿಪೋರ್ಟ್? ಇದರಲ್ಲಿ ನಿಮಗೆ 3 ತರದ ರಿಪೋರ್ಟ್ ಸಿಗುತ್ತೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಟೋಟಲ್ ಆಗಿ 3 ರಿಪೋರ್ಟ್ 28 ಪೇಜ್ ರಿಪೋರ್ಟ್ ಸಿಗುತ್ತೆ.
ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಆರೋಗ್ಯ ದರ್ಶಿಕ ಅಂತ ಒಂದು ರಿಪೋರ್ಟ್ ಸಿಗುತ್ತೆ, ಸ್ವಾಸ್ಥ್ಯ ದರ್ಶಿಕ ಅಂತ ಒಂದು ಸಿಗುತ್ತೆ, ಋತುಚರ್ಯ ರಿಪೋರ್ಟ್ ಕೂಡ ಸಿಗುತ್ತೆ, ಡಯಟ್ ಪ್ಲಾನ್ ಕೂಡ ಸಿಗುತ್ತೆ ನಿಮಗೆ, ಇದರಲ್ಲಿ ಯೋಗ ಪ್ಲಾನ್ ಕೂಡ ಸಿಗುತ್ತೆ. ನೀವು ಇದು ಒಂದು ಮಷೀನ್ ನಲ್ಲಿ ಒಂದ್ಸತಿ ಚೆಕ್ ಮಾಡಿಸ್ಕೊಂಡ್ರೆ ನಿಮ್ ಲೈಫ್ ಪ್ಯಾತೆ ಗೊತ್ತಾಗ್ಬಿಡುತ್ತೆ, ಈ ತರನೇ ಹೋಗ್ಬೇಕು, ನಾನು ಈ ತರನೇ ಮಾಡ್ಬೇಕು ಅಂತ. ನೋಡಿ, ಎಷ್ಟೋ ಜನಗಳು ಈ ನಮ್ಮ ದೇಹ ಸ್ಥಿತಿ ಯಾವ ಪ್ರಕೃತಿಯಲ್ಲಿದೆ ಅನ್ನೋದನ್ನೇ ತಿಳ್ಕೊಂಡಿರಲ್ಲ. ಸೊ ನಾನು ಎಲ್ಲರಿಗೂ ಹೇಳೋದು, ಇದನ್ನ ಫಸ್ಟ್ ನಾವು ತಿಳ್ಕೊಬೇಕು ಅಲ್ವಾ ಸರ್? ಹೌದು. ಇದನ್ನ ತಿಳ್ಕೊಳ್ಳೋದ್ರಿಂದ ಈ ರಿಪೋರ್ಟ್ ಬಿಡಿ, ಅದು ಈ ತರ ಯಾವ ನಾಡಿ ನಮ್ದು ಅನ್ನೋದು ಗೊತ್ತಾಗ್ಬಿಟ್ರೆ, ಈ ನಾಡಿ ಪರೀಕ್ಷೆಯಲ್ಲಿ ನಾವು ನಮ್ಮ ನಾಡಿ ಶಾಸ್ತ್ರದಲ್ಲಿ ಅದನ್ನ ತಿಳ್ಕೊಂಡ್ಬಿಟ್ರೆ ನಾವು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ನಮ್ಮಲ್ಲಿ ಏನ್ ಸಮಸ್ಯೆ ಇದೆ, ಜಸ್ಟ್ ಒಂದು 10 ಸೆಕೆಂಡಲ್ಲಿ ಈ ಕೆಲಸನ ಅದು ಬರೀ ಒಂದು ನಾಡಿಯಿಂದ ಹೇಳುತ್ತೆ ಅಂದ್ರೆ ನಮ್ಮ ಹಿಂದಿನವ್ರಿಗೆ ಎಷ್ಟು ಶಕ್ತಿ ಇದ್ದಿರಬೇಕು. ಹೌದು ಸರ್, ಇದೆಲ್ಲ ನಮ್ಮ ಸಂಸ್ಕೃತಿ ಸರ್. ಸುಮ್ನೆ ಮೋದಿಜಿ ಇದ್ರ ಬಗ್ಗೆ ಮಾತಾಡ್ತಾರ? ನಾನು ಹಂಗೆ ನಿಮ್ನ ಕೇಳೋದು, ಈಗ ಅದು ನಿಮಗೆ ಯೂಟ್ಯೂಬಲ್ಲಿ ಹೊಡೆದ್ರೆ ಸಿಗುತ್ತೆ, ನಾವು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಅದನ್ನ ವಿಡಿಯೋದಲ್ಲಿ ಹಾಕಿ, ಅದನ್ನ ಅದರಲ್ಲೂ ಹಾಕಿ ತೋರಿಸಿ. ಅಂದ್ರೆ ಸುಮ್ನೆ ಒಂದು ಗೌರ್ಮೆಂಟ್ ಸುಮ್ನೆ ಪರ್ಮಿಷನ್ ಕೊಡುತ್ತಾ ಇದನ್ನ ನೀವು ಚೆಕ್ ಮಾಡಬಹುದು ಅಂತ ಹೇಳಿ. ಸೊ ಆತರ ಇಲ್ಲಿ ನೋಡ್ರಿ, ಒಂದು ಸ್ವಾಸ್ಥ್ಯ ದರ್ಶಿಕ ಅಂತ ಇದೆ. ಈ ಸ್ವಾಸ್ಥ್ಯ ದರ್ಶಿಕದಲ್ಲಿ ಎಷ್ಟು ರಿಪೋರ್ಟ್ ಬರುತ್ತೆ ಅಂತ ನೀವು ನೋಡ್ಬಿಟ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಾ. ಅಂದ್ರೆ ವೆಲ್ನೆಸ್ ಪ್ಯಾರಾಮೀಟರ್ ಇಂದ ಹಿಡಿದು ನಿಮ್ ಲೈಫ್ ಸ್ಟೈಲ್ ಪ್ಯಾರಾಮೀಟರ್ ವರೆಗೂ ಎಲ್ಲ ತೋರಿಸುತ್ತೆ. ಸ್ವಾಸ್ಥ್ಯ ದರ್ಶಿಕೆ ಅಂತ ಇದು. ಓಕೆ, ಇದರಲ್ಲಿ ಹೆಂಗೆ ಅಂತಂದ್ರೆ ನಿಮಗೆ ನಿಮ್ಮ ಬಾಡಿಯ ವಿಕೃತಿ ಮತ್ತೆ ಹೆಲ್ತ್ ಪ್ಯಾರಾಮೀಟರ್ ಲೆವೆಲ್, ಆರ್ಗನ್ ಇನ್ಸೈಡ್, ಡಯಟ್, ಯೋಗ, ಪಂಚಕರ್ಮ, ಆಯುರ್ವೇದ, ಹರ್ಬ್ಸ್, ಫ್ಯಾಕ್ಟ್ಸ್, ಇದೆಲ್ಲ ಇದರಲ್ಲಿ ನಿಮಗೆ ಇನ್ಫಾರ್ಮೇಶನ್ ತಿಳ್ಕೊಬಹುದು. ಉದಾಹರಣೆ ಮೊದಲನೇದ್ದು, ನಿಮ್ದು ಪ್ರಕೃತಿ ಯಾವುದು? ಪಿತ್ತ ಕಫ ಪ್ರಕೃತಿ ಅಂತ ನಾನು ನಿಮಗೆ ಆಗ್ಲೇ ಹೇಳಿದೆ. ಇಲ್ಲಿದೆ ನೋಡಿ, ಇದು ಪೇಷಂಟ್ ಕೊಡುವಂತ ರಿಪೋರ್ಟ್. ಓಕೆ, ಇದು ಯಾವುದು? ಪ್ರಕೃತಿ, ಪಿತ್ತ ಕಫ ಪ್ರಕೃತಿ, ಇದರಲ್ಲೆಲ್ಲ ಇದೆ. ಅದಕ್ಕೆ ಏನು ಅದು ಸಂಬಂಧಪಟ್ಟಿದ್ದು? ವಿಕೃತಿ ಯಾವುದು ನಿಮಗೆ? ಪಿತ್ತ ವಾತ ವಿಕೃತಿ. ಅಂದ್ರೆ ನೀವು ಟ್ರೀಟ್ಮೆಂಟ್ ತಗೋಬೇಕಾಗಿರೋದು ಯಾವ್ದ್ರ ಮೇಲೆ? ಪಿತ್ತ ವಾತದ ಮೇಲೆ ಟ್ರೀಟ್ಮೆಂಟ್ ತಗೋಬೇಕು. ಓಕೆ, ನಿಮಗೆ ಕಫದ ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋ ನೆಸೆಸಿಟಿ ಇಲ್ಲ, ಪಿತ್ತ ಮತ್ತೆ ವಾತದ ಮೇಲೆ ಟ್ರೀಟ್ಮೆಂಟ್ ತಗೋಬೇಕು. ನಿಮ್ಮ ಪಲ್ಸ್ ರೇಟ್ 68 ಇದೆ. ಓಕೆ, ಇದು ರಿದಮ್ ರೆಗ್ಯುಲರ್ ಇದೆ. ಓಕೆ, ಇದರಲ್ಲಿ ರಿದಮ್ ಕೂಡ ಗೊತ್ತಾಗುತ್ತೆ ನಮಗೆ. ರಿಮಾರ್ಕ್ ಗುಡ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೊಳ್ಳುವಂತ ಸಮಸ್ಯೆಗಳು ಏನಿಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ಡೈಜೆಷನ್ ಲೆವೆಲ್ ಹೈ ಇದೆ. ಓಕೆ, ಡೈಜೆಷನ್ ಲೆವೆಲ್ ಹೈ ಇರೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್, ಒಬ್ಯಾಸಿಟಿ, ಅಸಿಡಿಟಿ ಈ ತರದೆಲ್ಲ ಪ್ರಾಬ್ಲಮ್ಸ್ಗಳು ಬರಲ್ಲ. ಓಕೆ, ಇದು ಪಿತ್ತಕ್ಕೆ ಸಂಬಂಧಪಟ್ಟಿದ್ದು. ಟಾಕ್ಸಿನ್ ಲೆವೆಲ್ ನೋಡ್ರಿ ಮೀಡಿಯಂ ಇದೆ, ಯಾವಾಗ್ಲೂ ಕಮ್ಮಿ ಇರಬೇಕು. ಸೊ ಅದಾದ್ಮೇಲೆ ಹೈಡ್ರೇಷನ್ ಲೆವೆಲ್ ಲೋ ಇದೆ, ಅಂದ್ರೆ ನೀವು ನೀರ್ ಚೆನ್ನಾಗಿ ಕುಡಿಬೇಕು, ನೀವು ನೀರ್ ಚೆನ್ನಾಗಿ ಕುಡಿತಾ ಇಲ್ಲ. ಓಕೆ, ಇದ್ರಲ್ಲಿ ಏನಂತಂದ್ರೆ ನೇರವಾಗಿ ಹೇಳ್ಬೋದು ಪೇಷಂಟ್ಗೆ, ನೀವು ಇದನ್ನ ತಪ್ಪು ಮಾಡ್ತಾ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ಏನಾದ್ರೂ ಒಂದು ಕಾಯಿಲೆ ಬಂದ್ಮೇಲೆ ನಾವು ಹಾಸ್ಪಿಟ್ಲಿಗೆ ಓಡೋಗೋದಕ್ಕಿಂತನೂ ಕಾಯಿಲೆ ಬರೋಕ್ಕಿಂತ ಮುಂಚೆ ಈ ತರದ ಪರೀಕ್ಷೆ ಮಾಡಿ ನಾವು ಸರಿಯಾಗಿರೋದು ತುಂಬಾ ಉತ್ತಮ ಅಲ್ವಾ ಸರ್? ಹೌದು. ಸೊ ಈಗ ನೋಡ್ರಿ, ಇಮ್ಯುನಿಟಿ ಲೆವೆಲ್ ಹೈ ಇದೆ ನಿಮ್ದು, 80% ಇಮ್ಯುನಿಟಿ ಇದೆ. ಓಕೆ, ಆ ಇಮ್ಯುನಿಟಿ ಪ್ರಕಾರ ನಿಮಗೆ ಏನೇನೆಲ್ಲ ಮಾಡಬಹುದು ಎಲ್ಲ ಇದೆ. ಅದಾದ್ಮೇಲೆ ಫ್ಲೆಕ್ಸಿಬಿಲಿಟಿ ಅಂತ ಒಂದಿದೆ, ಇದು ಮೀಡಿಯಂ ಇದೆ. ಓಕೆ, ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ನಾವು ಯಾವ ತರ ಆಕ್ಟಿವ್ ಇದೀವಿ, ಫ್ಲೆಕ್ಸಿಬಲ್ ಆಗ್ತೀವಿ ಅನ್ನೋದ್ರ ಮೇಲೆ. ಈಗ ನಾಳೆ ನಿಮಗೆ ನಾನು ಯೋಗಕ್ಕೆ ಅಂತ ಕರ್ಕೊಂಡು ಹೋದೆ ಅಂದ್ರೆ ಯೋಗ ಮಾಡ್ಬೋದು, ನೀವು ಫ್ಲೆಕ್ಸಿಬಲ್ ಆಗಿದ್ದೀರಾ. ಓಕೆ, ಅದಾದ್ಮೇಲೆ ನೋಡಿ, ಓವರ್ ಥಿಂಕಿಂಗ್ ಜಾಸ್ತಿ ಇದೆ ಅಂತ ಬರ್ತಾ ಇದೆ. ಓಕೆ, ಇದನ್ನ ನೀವು ಸರಿ ಮಾಡ್ಕೋಬೇಕು. ಓವರ್ ಥಿಂಕಿಂಗ್ ಅಂತಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಸೊ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸ್ಟ್ರೆಸ್ ಲೆವೆಲ್ ಮೀಡಿಯಂ ಇದೆ. ಓಕೆ, ಈ ಸ್ಟ್ರೆಸ್ ಲೆವೆಲ್ ನ ಸರಿ ಮಾಡ್ಕೋಬೇಕು. ಯಾಕಂದ್ರೆ ಸ್ಟ್ರೆಸ್ ನಿಂದನೇ BP ಬರೋದು, ಸ್ಟ್ರೆಸ್ ನಿಂದನೇ ಶುಗರ್ ಬರೋದು, ಸ್ಟ್ರೆಸ್ ನಿಂದನೇ ಆನ್ಸೈಟಿ ಬರೋದು, ಸ್ಟ್ರೆಸ್ ನಿಂದನೇ ನಮ್ಮ ದೇಹಕ್ಕೆ ಬರ್ತಕ್ಕಂಥ ಎಲ್ಲಾ ರೋಗಗಳು ನಮಗೆ ಜಾಸ್ತಿ ಆಗುವಂಥದ್ದು. ಓಕೆ, ಅದಾದ್ಮೇಲೆ ಪೊಟೆನ್ಷಿಯಲ್ ರಿಸ್ಕ್, ಕರೆಂಟ್ ನಿಮಗೆ ಯಾವ ತರ ರಿಸ್ಕ್ ಇದೆ ನಿಮ್ ದೇಹದಲ್ಲಿ ಅಂತ ಈ ರಿಪೋರ್ಟ್ ಪ್ರಕಾರ, ನಿಮ್ ರಿಪೋರ್ಟ್ ಪ್ರಕಾರ ಅಂತ ಹೇಳ್ಕೊಳ್ಳುವಂತ ರಿಸ್ಕ್ ಇಲ್ಲ, ಸರಿ ಮಾಡ್ಕೋಬಹುದು. ನಿಮ್ಮ ದೇಹದಲ್ಲಿ ಯಾವ್ಯಾವ ಆರ್ಗನ್ಗಳು ಸ್ಟ್ರಾಂಗ್ ಇದಾವೆ, ಯಾವ ವೀಕ್ ಇದಾವೆ ಅಂತ ತೋರಿಸುತ್ತೆ. ಉದಾಹರಣೆಗೆ ಹಾರ್ಟ್ ತುಂಬಾ ಸ್ಟ್ರಾಂಗ್ ಇದೆ, ಅದಾದ್ಮೇಲೆ ಸ್ಟಮಕ್ ತುಂಬಾ ಚೆನ್ನಾಗಿದೆ, ಸ್ಪ್ಲೀನ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ಎಲ್ಲದಕ್ಕೂ ಔಷಧಿನೇ ಮದ್ದಲ್ಲ. ಓಕೆ, ಅದಾದ್ಮೇಲೆ ಡಯಟ್, ಇದು ಡೂಸ್ ಡೋಂಟ್ಸ್ ಅಂತ ಹೇಳಿ ಈ ಎರಡು ಇದು ಬರುತ್ತೆ. ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು. ಓಕೆ, ಸೊ ಅದೆಲ್ಲ ಬರುತ್ತೆ. ಅದು ಬಂದ್ಮೇಲೆ ನಿಮಗೆ ಯೋಗ, ಪ್ರತಿದಿನ ನೀವೇನ್ ಮಾಡಬೇಕು. ಓಕೆ, ಸೊ ಆ ಯೋಗ ಕೂಡ ಇಲ್ಲಿ ಏನಂತಂದ್ರೆ ಬಂದ್ಬಿಡುತ್ತೆ, ಯಾವ ಯೋಗ ಮಾಡಬೇಕು, ಭುಜಂಗಾಸನ ಮಾಡಬೇಕು ಅಂತ ಬರ್ತಾ ಇದೆ. ಓಕೆ, ಸೊ ಇದು ಈ ತರದೆಲ್ಲ ಏನಂತಂದ್ರೆ ಬರ್ತಾ ಇದೆ. ಇಲ್ಲಿ ನೋಡ್ರಿ, ಎಕ್ಸಸೈಸ್ ಔಟ್ಸೈಡ್, ಏನೇನೆಲ್ಲ ಎಕ್ಸಸೈಸ್ ಔಟ್ಸೈಡ್ ಮಾಡಬೇಕು. ವಾಕಿಂಗ್ ಮಾಡ್ರಿ, ಪುಷಪ್ಸ್ ಮಾಡ್ರಿ, ವಾಕಿಂಗ್ ಮಾಡಿ, ಪುಷಪ್ಸ್ ಮಾಡಿ. ಓಕೆ, ಸ್ವಿಮ್ಮಿಂಗ್ ಮಾಡಿ. ಓಕೆ, ಇವೆಲ್ಲ ಮಾಡ್ರಿ ಅಂತ ಬರ್ತಾ ಇದೆ. ಜೊತೆಗೆ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಬಂದಾಗ ಯಾವ ಪಂಚಕರ್ಮ ಟ್ರೀಟ್ಮೆಂಟ್ ನೀವು ತಗೋಬೇಕು ಅಂತ ಬಂದಾಗ ಇಲ್ಲಿ ನೋಡ್ರಿ, ಶಿರೋಧಾರ ತಗೊಳ್ಳಿ ಅಂತ ಬರ್ತಾ ಇದೆ. ಸೊ ಅದಾದ್ಮೇಲೆ ಕಟಿಬಸ್ತಿ ತಗೊಳ್ಳಿ ಅಂತ ಬರ್ತಾ ಇದೆ. ಅದಾದ್ಮೇಲೆ
ರಸಾಯನ ಥೆರಪಿ ಅಂತ ತಗೋಬೇಕು. ಓಕೆ. ಸೊ ಅದ್ರ ಜೊತೆಗೆ ಏನಂದ್ರೆ ಅರೋಮಾ ಥೆರಪಿ, ಇದು ನ್ಯಾಚುರೋಪತಿ ಒಳಗಡೆ ಬರುತ್ತೆ. ಓಕೆ. ಸೊ ಈ ಅರೋಮಾ ಥೆರಪಿಲಿ ಏನೇನೆಲ್ಲ ತಗೋಬೇಕು ಅನ್ನೋದು ಕೂಡ ಇಲ್ಲಿ ಬಂದಿದೆ. ಅದಾದ್ಮೇಲೆ ಆಯುರ್ವೇದ ಸಪ್ಲಿಮೆಂಟ್ಸ್ ಏನಾದ್ರು ತಗೋಬೇಕಾ ನೀವು? ಕೆಲವೊಬ್ರಿಗೆ ನಿಲ್ ಬರುತ್ತೆ, ಜೀರೋ ಬರುತ್ತೆ, ನಿಮಗೆ ಇಲ್ಲಿ ಬಂದಿದೆ ನೋಡ್ರಿ. ಆಯುರ್ವೇದಿಕ್ ಸಪ್ಲಿಮೆಂಟ್ಸ್ ಒಳಗಡೆ ಗೋಕ್ಷುರ ಕ್ಯಾಪ್ಸುಲ್ಸ್ ತಗೋಬೇಕು ನೀವು, ಹರಿತಿಕಾ ತಗೋಬೇಕು. ಓಕೆ. ಆಯುರ್ವೇದಿಕ್ ಮೆಡಿಸಿನ್ ಒಳಗಡೆ ಬ್ರಾಹ್ಮಿ ವಾಟಿ ಗೋಕ್ಷುರ ಗುಗ್ಗುಲು ಅಂತ ಹೇಳಿ ನಿಮಗೆ ಮೆಡಿಸಿನ್ ಇದೆ. ಫ್ಯಾಕ್ಟ್ಸ್ ಇಷ್ಟು ರಿಪೋರ್ಟ್, ಈ ತರ ರಿಪೋರ್ಟ್ ಬರುತ್ತೆ. ಹೌದು, ನೋಡಿ ಹೆಂಗಿದೆ ಇದು. ಇದನ್ನ ಚೆಕ್ ಮಾಡೋಕೆ ಟೈಮ್ ತಗೊಳ್ಳಲ್ಲ, ಎಕ್ಸ್ಪ್ಲೈನ್ ಮಾಡಕ್ಕೆ ಮತ್ತೆ ಅರ್ಥ ಮಾಡ್ಕೊಳಕ್ ಟೈಮ್ ತಗೊಳುತ್ತೆ. ಇದನ್ನ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಯಾರ್ಯಾರ ಬಗ್ಗೆನೂ ಬುಕ್ ಓದಿದೀರಾ, ಓಕೆ, ನಿಮಗೆ ನನಗೆ ಗೊತ್ತಿರೋಂಗೆ ನೀವು ತುಂಬಾ ಬುಕ್ ಓದ್ತೀರಾ. ಸೊ ನಿಮ್ಮ ಬುಕ್ನ ನೀವು ಒಂದ್ಸತಿ ಓದ್ಬೇಕು, ನಿಮ್ ದೇಹದ ಬುಕ್ನ. ಸೊ ಆ ದೇಹದ ಬುಕ್ ಇದು. ಇದರಲ್ಲಿ ಏನೋ ನಿಮಗೆ ಭಯ ಪಡಿಸುವಂತ ವಿಚಾರಗಳು ಏನಿರಲ್ಲ, ನಿಮಗೆ ಏನಿದೆ ಫ್ಯಾಕ್ಟ್ ಅದೇ ಕೂಡ ಇರುತ್ತೆ. ಇದರಲ್ಲಿ 86% ಅಕ್ಯುರೇಸಿ ಇರುತ್ತೆ. ಓಕೆ. ಆ 86% ಅಕ್ಯುರೇಸಿ ಅದು ಸಣ್ಣ ನಂಬರ್ ಅಲ್ಲ. ಹೌದು. ಓಕೆ. ಯಾಕಂತಂದ್ರೆ ಈಗ ನೀವು ಯಾವುದೇ ಹೋಗಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ರು ಕೂಡ ಅವ್ರು ನಿಮಗೆ 80% ಅಕ್ಯುರೇಸಿ ಕೊಡಲ್ಲ. ನೀವು ಅದಾದ್ಮೇಲೆ ಅಲ್ಟ್ರಾಸೌಂಡ್ ಮಾಡಿಸಿದ್ರೆ 80% ಕೊಡಲ್ಲ. ನಾನೇ ಎಷ್ಟೋ ಜನರು ನೋಡಿದ್ದೀನಿ, ಬರೋವಾಗ ನನ್ನ ಹತ್ರ ಬಂದು ತೋರಿಸಿರ್ತಾರೆ 15 mm ಕಿಡ್ನಿ ಸ್ಟೋನ್ ಇದೆ ಅಂತೇಳಿ, ಇನ್ನೊಂದು ರಿಪೋರ್ಟಲ್ಲಿ ತೋರಿಸ್ತಾರೆ 8 mm ಇದೆ ಅಂತೇಳಿ, ಇನ್ನೊಂದು ರಿಪೋರ್ಟಲ್ಲಿ 6 mm ತೋರಿಸಿರುತ್ತೆ. ಒಂದೇ ಒಂದು ರಿಪೋರ್ಟಲ್ಲಿ ಸೇಮ್ ಇಷ್ಟಿಷ್ಟೇ ಕಿಡ್ನಿ ಸ್ಟೋನ್ ಇದೆ ಅಂತ ಯಾವ್ದು ರಿಪೋರ್ಟು ಬಂದಿರಲ್ಲ. ಅಂದ್ರೆ ಎಕ್ಸಾಕ್ಟ್ಲಿ ಆ ಅಕ್ಯುರೇಸಿ ಸಿಗಲ್ಲ. ಓಕೆ. ಈ ಒಂದು ನಾಡಿ ಶಾಸ್ತ್ರದ ಮುಖಾಂತರ ನಾವು ಆ ಅಕ್ಯುರೇಟ್ ಆಗಿ ನಮ್ಮ ದೇಹದ ಬಗ್ಗೆ ನಾವು ತಿಳ್ಕೊಬಹುದು. ಇದು ಹೇಗೆ, ಎಲ್ಲಿಗೆ ಬರ್ಬೇಕು ಈಗ ಇದನ್ನ ತಿಳ್ಕೊಬೇಕು? ಇದನ್ನ ನೀವು ತಿಳ್ಕೊಬೇಕು ಅಂದ್ರೆ ಒಂದು, ನೀವು ಮೈಸೂರಿಗೆ ಬರಬೇಕು. ಆದಿಯೋಗಿ ನೇಚರ್ ಕ್ಯೂರ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ಮೈಸೂರಲ್ಲಿದೆ. ಅಲ್ಲಿ ಬಂದ್ರೆ ನೀವು ಅಲ್ಲಿ 3 ಜನ ಡಾಕ್ಟರ್ಸ್ ಇರ್ತಾರೆ. ಸೊ ನೀವು ಅಲ್ಲಿ ಬಂದು ನೀವು ಭೇಟಿಯಾಗಿ ನೀವು ಅಲ್ಲಿ ನಿಮಗೆ ಬೇಕಾಗಿರುವಂತ ಸೌಲಭ್ಯನ ತಗೋಬಹುದು. ಬರೀ ನಾವು ನಿಮಗೆ ನಾಡಿ ಶಾಸ್ತ್ರ ಒಂದೇ ಅಲ್ಲ, ಅಲ್ಲಿ ಪಂಚಕರ್ಮ, ಶಿರೋಧಾರ, ಅಭ್ಯಂಗ, ಬಸ್ತಿ, ಯೋಗ ಅದ ಯೋಗ ನ್ಯಾಚುರೋಪತಿ ಒಳಗಡೆ ಯೋಗ, ಹೈಡ್ರೋಥೆರಪಿಗಳು, ಮಸಾಜ್ ಥೆರಪಿಗಳು ಇದೆಲ್ಲ ಇದೆ. ಅದನ್ನ ಫಿಸಿಯೋಥೆರಪಿ ಕೂಡ ಇದೆ. 5 ಎಕರೆ ಪ್ಲೇಸಲ್ಲಿ 1 ಲಕ್ಷ ಗಿಡ ಮರಗಳ ಮಧ್ಯದಲ್ಲಿ ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ ನಾವು ಟ್ರೀಟ್ಮೆಂಟ್ನ ತಗೊಳ್ಳೋ ಮಜಾನ ಬೇರೆ. ಸೊ ಅದು ನಿಮಗೆ ಅಲ್ಲಿ ಮೈಸೂರಲ್ಲಿ ಸಿಗುತ್ತೆ. ಅಥವಾ ಬಂದು ನಾಡಿ ಶಾಸ್ತ್ರ ಮಾಡಿಸ್ಕೊಂಡು ಹೋಗ್ಬೋದು. ನಿಮಗೆ ಇಲ್ಲ ನನಗೆ ಟ್ರೀಟ್ಮೆಂಟ್ ತಗೊಳ್ತೇನೆ, ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು. ಇಲ್ಲ ನಾನು ರಾಣೆಬೆನ್ನೂರಿಗೆ ಬರ್ತೀನಿ ಅಂತಂದರೆ ರಾಣೆಬೆನ್ನೂರಲ್ಲಿ ಬರ್ಬೋದು. ರಾಣೆಬೆನ್ನೂರಲ್ಲೂ ಕೂಡ ಏನಂತಂದರೆ ನೀವು ನಾಡಿ ಶಾಸ್ತ್ರ ಮಾಡಿಸ್ಕೋಬೋದು. ವೆಲ್ನೆಸ್ ಔಷಧಿಗಳನ್ನ ಏನಾದರೂ ಬೇಕಂದರೆ ತೊಗೊಂಡು ಮನೆಗೆ ಹೋಗ್ಬೋದು. ಸೊ ಈ ಥರ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಎಸ್ ಖಂಡಿತ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕಂಪ್ಲೀಟ್ ಆದ ಡೀಟೇಲ್ಸ್ ಇರುತ್ತೆ. ಪ್ರತಿಯೊಬ್ಬರು ಈ ನಾಡಿ ಪರೀಕ್ಷೆನ ಮಾಡ್ಕೊಳ್ಳಿ. ಸೊ ಮುಂದೆ ಯಾವುದೋ ಅವಾಂತರಗಳಿಗೆ ನಮ್ಮನ್ನು ನಾವು ತಳ್ಕೊಂಡು ತುಂಬ ಮೆಡಿಸಿನ್ಗಳೇ ಮೊರೆ ಹೋಗೋದಕ್ಕಿಂತ ಈ ಥರದ ನಾಡಿ ಪರೀಕ್ಷೆಯನ್ನು ಮಾಡಿಕೊಂಡಾಗ ನಾವು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ, ಯಾವ ಪ್ರಕೃತಿಗೆ ಅನುಗುಣವಾಗಿ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ. ಅಲ್ಲದೆ ಇನ್ನೂ ಅನೇಕ ಡೀಟೇಲ್ಸ್ಗಳು ಅದರಲ್ಲಿ ಇರುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇವತ್ತು ನೀವು ಮೈಸೂರಿಂದ ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಈಗ ನಾಡಿ ಪರೀಕ್ಷೆ ಅಂತ ಒಂದಿದ್ದಾಗ ಅದನ್ನು ನಾವು ಜನರು ರೀಚ್ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ. ಹೌದು. ಬಟ್ ಅದ್ರ ರೀಚ್ ಆಗಕ್ಕೆ ನನ್ನ ಪ್ರಕಾರ ಹೆಗ್ಗದ್ದೆ ಸ್ಟುಡಿಯೋನೇ ಕರ್ನಾಟಕಕ್ಕೆ ಬರಬೇಕಾಯ್ತು. ಸೊ ನಿಮ್ಮಿಂದ ಇದು ಪ್ರತಿಯೊಂದು ಮನೆಗೂ ಅಂದ್ರೆ ನಾ ಹೇಳೋದು, ನಾವು ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು ಅಲ್ವಾ. ನೀವು ನಿಮ್ಮ ಬಗ್ಗೆ ತಿಳ್ಕೊಂಡ್ರಿ, ನಿಮ್ ಪ್ರಕೃತಿ ಏನು ಪ್ರತಿಯೊಂದ್ರ ಬಗ್ಗೆ. ಅದೇ ತರ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ವೀಕ್ಷಕರು ಕೂಡ ಅವ್ರವ್ರ ಪ್ರಕೃತಿನ ತಿಳ್ಕೊಂಡು ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿ ಅವ್ರ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋ ಬದಲು ಒಂದು 200-300 ರೂಪಾಯಿ ಖರ್ಚು ಮಾಡಿ ಒಂದು ಟ್ರೀಟ್ಮೆಂಟ್ನ ಯಾವ್ದು ತಗೋಬಹುದು ಅಂತ ಹೇಳಿ ಅವ್ರು ಮಾಡ್ಕೊಂಡು ಹೋಗ್ಬೋದು. ಎಸ್ ಖಂಡಿತ. ನಾನು ಇವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಒಂದ್ಸಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನಾಡಿ ಪರೀಕ್ಷೆಯ ಬಗ್ಗೆ ನೀವು ತಿಳ್ಕೊಳ್ಳಿ. ಅದು ಬಹಳ ಒಳ್ಳೆಯದಾಗುತ್ತೆ. ನಾಡಿ ಶಾಸ್ತ್ರ ಹಿಂದೆಯಿಂದಲೂ ಇದ್ದಿರುವಂಥ ಒಂದು ಶಾಸ್ತ್ರ ಅದು. ಸೊ ಹಾಗಾಗಿ ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡೀಟೇಲ್ ಆಗಿ ಮಾತಾಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಜೊತೆಗೆ ಎಕ್ಸಾಂಪಲ್ ಆಗಿ ನಿಮಗೆ ನಮ್ಮ ಒಂದು ನಾಡಿ ಪರೀಕ್ಷೆ ರಿಪೋರ್ಟನ್ನೇ ನಿಮಗೆ ತೋರಿಸಿದ್ದೀವಿ. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.